ಈ ನಾಗರಕಟ್ಟೆ ಕಟ್ಟಿಸಿ ಬಾಳ ಒಳ್ಳೆ ಕೆಲಸ ಮಾಡಿದ್ರಿ. ನಾಗಪ್ಪಗೆ ಹಾಲು ಹಾಕಾಕ ಈ ಊರಾಗ ಒಂದು ಕಟ್ಟಿದ್ದಿದ್ದಿಲ್ಲ, ಒಂದು 2 ಕಿಲೋಮೀಟ್ರ್ ಹೋಗ್ಬೇಕಿತ್ತು. ಅದಕ್ಕೆ ನನ್ನ ಮೊಮ್ಮಗಳಿಗೆ ಹೇಳಿದೆ, ಆಕಿ ರೊಕ್ಕ ಕೊಟ್ಲು ಮತ್ತು ಮಾಡಿದ್ವಿ ಅಟ್ಟ. ಅದ್ರಾಗ ಏನೈತಪ್ಪ? ಊರಿಗೆ ಉಪಕಾರ ಮಾಡೋರಂದ್ರೆ ನೀವ ಈ ಊರಾಗ ಯಾರು ಮಾಡಂಗಿಲ್ಲ. ಅದಕ್ಕೆ ನಿಮ್ ಕುಟುಂಬ ಬಹಳ ಸೌಖ್ಯವಾಗೈತಿ. ಏನರಿ ಎಲ್ಲ ನಿಮ್ಮ ಆಶೀರ್ವಾದ. ಮತ್ತು ಈ ನಾಗರ ಕಟ್ಟಿ ಇವತ್ತು ಸ್ಥಾಪನೆ ಮಾಡ್ಬೇಕಂದ್ರಲ್ಲ, ಅದಕ್ಕೆ ಸಿಂಪಲ್ ಆಗಿ ಮಾಡಿದ್ವಿ. ಗಂಗೋಕ್ಕರ ಊರಾಗ ನಾಗರಕಟ್ಟಿ ಕಟ್ಟಿಸ್ಬೇಕಂತ ಹೇಳಿ ರೊಕ್ಕ ತುಸ ಜಮಾ ಮಾಡಿದ್ದಿಲ್ಲ. ಅವ್ನ್ ತಿಂದು ನೀರ್ ಕುಡಿದು ಕುಂತ ಬಿಟ್ರು. ಆ ನಾಗರಕಟ್ಟಿನ ಕಟ್ಟಿಸ್ಲಿಲ್ಲ. ಅಲ್ರಿ, ದೇವ್ರ ರೊಕ್ಕ ತಿಂದಾರ ಯಾರು ಉದ್ದಾರ ಆಗ್ಯಾರೇಪ್ಪ? ಯಾರ್ಯಾರು ಉದ್ದಾರ ಆಗಿಲ್ಲ. ಅವ್ರು ಎಲ್ಲಿರ್ಬೇಕು ಅಲ್ಲೇ ಅದಾರ. ನೀವ್ ಹೇಳೋದು ಕರೆ ಐತಿ. ಹೊರದ ದುಡ್ಡು ಪಾಪಿ ದುಡ್ಡು ಅಂತಾರಲ್ಲ, ಸುಳ್ಳಲ್ರಿ ಗಂಗೋಕ್ಕರ. ಊರಿನ ಹೆಣ್ಮಗಳು ಊರಿನ ಹೆಮ್ಮೆ ಇಟ್ಕೊಂಡಿವ ಪಾರವ. ಇದೊಂದು ಒಳ್ಳೆ ಕೆಲಸ ಮಾಡಿದಿ. ನೀವ್ ಹೆಂಗ್ ಅದಿರಿ ಹಂಗ ನಿಮ್ಮ ಮೊಮ್ಮಕ್ಕಳು ಅದಾರ. ಪೂಜೆ ಎಲ್ಲ ಸಂಪನ್ನ ಆತು. ಇನ್ನ ಹಾಲು ಹಾಕ್ಬೋದು ನೀವು. ಇಂಥ ಫ್ಯಾಮ್ಲಿ ಬರಾಕ ನಾನು ಪುಣ್ಯ ಮಾಡೀನಿ. ಈಗಿನ ಕಾಲದಾಗ ದುರಾಸೆ ಇರ್ತತಿ, ಇನ್ನೂ ಹೆಚ್ಚಿನ ಗಳಿಸ್ಬೇಕು ನಾನು ಅಂತಾರ. ಇಂಥವು ದೇವರಿಗೆ ಜನರಿಗೆ ಕೊಡಾಕ, ಇನ್ನೊಬ್ರಿಗೆ ಉಪಕಾರ ಮಾಡಕ್ಕೆ ಒಲ್ಲೆ ಅಂತಾರ. ಅಂಥದ್ರಾಗ ಇವ್ರು ಯಾರ್ದು ತಿನ್ನಂಗಿಲ್ಲ, ಯಾರ್ದು ಬಯಸಂಗಿಲ್ಲ. ತಮ್ಮ ಕಡೆ ದುಡ್ಡು ಹಾಕಿ ಇಷ್ಟೆಲ್ಲ ಮಾಡಕತ್ತಾರಲ್ಲ, ಭಾರಿ ಗ್ರೇಟಪ್ಪ. ಇಂಥ ಮನೆ ಸಸ್ಯಾಗಿ ಬರಾಕತ್ತೀನಿಲ್ಲ, ಭಾಳ ಪುಣ್ಯ ಮಾಡೀನ. ಚೈತ್ರ, ನೀ ಏನವ ಇಂಥ ಮನೆಯಾಗ ಹುಟ್ಟಿಯಲ್ಲ, ನೀನೇ ಪುಣ್ಯವಂತೆ. ಹೌದ್ಲೇವ, ನಾನು ಭಾಳ ಪುಣ್ಯವಂತೆ. ನಮ್ಮ ಮನ್ಯಾಗ ರೊಕ್ಕದಕ್ಕಿಂತ ಮಾಣಿಮೇತಿಗೆ ಭಾಳ ಬೆಲೆ ಕೊಡ್ತಾರೆ. ಅದಕ್ಕೆ ನಮ್ಮ ಮನ್ಯಾಗ ಎಂದೂ ಅನ್ನದ ಕೊತ್ತೆ ಬಂದಿಲ್ಲ. ದುಡ್ಡಿನ ಸಮಸ್ಯೆ ಬಂದಿರ್ತೈತಿ, ಆದ್ರೆ ಅದು ಹೆಂಗೆ ಸಮಸ್ಯೆ ಸಾಲ್ವ್ ಆಕತ್ತೆ ಅಂತ ಗೊತ್ತಿಲ್ಲವ. ಎಲ್ಲ ನಮ್ಮ ಅಜ್ಜ ನಮ್ಮ ಅಮ್ಮನ ಪುಣ್ಯ. ಹೌದು, ನನಗೆ ಭಾಳ ಹೆಮ್ಮೆ ಅನಿಸ್ತೈತೆಪ್ಪ. ನನಗೂ ಇಂಥ ಕುಟುಂಬ ಇಲ್ಲ ನೋಡಂತೇಳಿ. ಮಾಮಾರ ಇವತ್ತು ಭಾರಿ ಏರ್ಬಿಟ್ಟಿಗಿದಾಳ. ಅಯ್ಯಯ್ಯ, ಯಾಕಕ್ಕ ಒಟ್ಟ ಮಾಮಾರ್ ಮಾತಾಡವಲ್ರು? ಇವತ್ತೇನು ಮೌನ ವ್ರತ ಮಾಡಕತ್ತಾರ ಏನು ಮಾಮಾರ? ಮೌನ ವ್ರತ ಚಲೋ ಆಗೈತಿ. ಎಂದಿಂದ? ನಿನ್ನಿಂದ ಮೌನ ವ್ರತ ಚಲೋ ಆಗೈತಿ. ತವ್ರ ಮನೆಗೆ ಬಂದ್ರೆ ಸಾಕು, ಮೌನ ವ್ರತ ಚಲೋ ಆಗತ್ತೆ ನಿಮ್ಮ ಮಾಮಂದ. ನಿಮ್ಮ ಅಕ್ಕನ ಎಷ್ಟು ಪ್ರೀತಿ ಮಾಡ್ತಾರಲ್ಲ ನಿಮ್ಮ ಮಾಮಾರ. ಅವ್ರದ್ದು ಲವ್ ಮ್ಯಾರೇಜ್. ಮಾಮ ಭಾಳ ಒಳ್ಳೆಯವರು. ನಮ್ಮ ಅಕ್ಕ ಇವತ್ತಿನ ದಿನ ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಕಾರಣ ಯಾರು ಗೊತ್ತಾ? ನಮ್ಮ ಮಾವರ. ಸ್ವಾಮ್ಯ ಸ್ವಹ ಸಮಾಪ್ತಯಾಮಿ ಪೂಜಂ ಕರಿಷ್ಯಾಮಿ. ಇನ್ನ ಹಾಲು ಹಾಕ್ಬಿಡ್ರಿ ಎಲ್ಲಾರ. ನೀವು ಹಿರೇ ಮನುಷ್ಯರಿದ್ರಿ, ಮೊದ್ಲಿಕ ನೀವು ದೇವ್ರಿಗೆ ಹಾಲು ಹಾಕ್ರಿ. ಹಿಂದೆಗಡೆ ನಿಮ್ಮ ಮೊಮ್ಮಕ್ಳು ಹಾಕ್ತಾರ. ಆಯ್ತಾಳ್ರಿ. ಮನೆಗೆ ಯಾರೂ ಬಂದಿಲ್ಲ. ನಾವಿಲ್ಲಿ ಪೂಜೆದಾಗ ಕುಂತ್ವಿ, ಮತ್ತು ಮನೆಯಾಗ ತಯಾರಿ ಮಾಡ್ಕೋಬೇಕಲ್ಲ. ಹಿಂದೆಗಡೆ ಉಷ್ಟ್ರು ಮನೆಯನ್ನಾರು ಬರ್ತಾರೆ ಹಾಲು ಹೊಯ್ಯಾಕ. ಪರವ ಹೇಳಿಲ್ಲ ರೇಣವ್ಗ ಹಾಲು ಏರ್ಯಾಕೆ ಬರಬೇಡ ಅಂತೇಳಿ. ಹೋಟೆಲಿದ್ದಾಗ ಹಾಲು ಹಾಕ್ಬಿಡ್ದ್ವಿ. ಅಮ್ಮ ಹೇಳಿ ನಾಳ್ರಿ. ಪ್ರಸಾದನೂ ವಿನಿಯೋಗ ಮಾಡ್ಬೋದು. ಆಯ್ತ್ರಪ್ಪ, ಭಾಳ ಚಲೋ ಆತು. ಪೂಜೆ ಸಂಪನ್ನ ಆತು, ಚಂದ ಮಾಡಿಕೊಟ್ರಿ, ಭಾಳ ಚಲೋ ಆತು. ಇನ್ನೂ ಲಂಗ ಡೌನಿ ಹಾಕೊಂಡಿದ್ದೆ ಅಂದ್ರೆ ಎಷ್ಟು ಚಂದ ಕಾಣ್ತಿದ್ದಿ. ಹಾಕೊಂಡು ಒಲ್ಲೆಂದಿ ನೀನು. ಪರವಾಗಿಲ್ಲ ಬಿಡ್ಲಿ, ಯಾವ್ದು ಹಾಕೊಂಡ್ರಿ ಏನು ಹೌದಿಲ್ಲ. ಪರವ, ನೀನು ನಿನ್ನ ಗಂಡ ಹಾಲು ಹಾಕ್ರಿ. ಅಮ್ಮ ಇತ್ತಾಗಿನ ಹಾಕ್ಬಿಡ್ರಿ, ಅಲ್ಲಿ ಹಾಕ್ಬಿಡ್ರಿ. ಇನ್ನ ಇದಕ್ಕ ಕಟ್ಟಿಗೆ ಅಂದ್ರ ಹಾಲು ಇತ್ತಾಗ ಹೊರಗೆ ಬರ್ಲಾರ್ದಂಗ ಮಾಡ್ಬೇಕಿತ್ತು. ಒಂದು ಒಂಡಿ ಕಟ್ಟಿ ಬಿಡ್ಬೇಕಿತ್ತು, ಅಂದ್ರೆ ಬರೋಬ್ಬರಿ ಹಾಕಿತ್ತು. ಹಬ್ಬ ಮುಗಿಲಿ ಮಾಡ್ಸುನಂತ್ರಿ. ಯವ್ವ ಎಲ್ಲ ತರಾತುರಿಯಾಗ ಆತ, ಮತ್ತು ಇನ್ನೇನು ಮಾಡೋಕ್ಕಾಗತ್ತ. ಮತ್ತು ಇವತ್ತು ಪ್ರತಿಷ್ಠಾಪನೆ ಮಾಡ್ಬೇಕಂದ್ರಲ್ಲ, ಮತ್ತು ಎಲ್ಲ ಅವಸರ ಬೌಸರದಾಗ ಆತು. ಕಟ್ಸನ್ ತಗೋರಿ, ಅದ್ರಾಗ ಏನೈತಿ. ಪರವ ಹಾಲು ಹಾಕ್ರಿ. ನಮ್ಮ ಪಾಲ್, ನಮ್ಮ ಕುಲದೇವ್ರ ಪಾಲ್, ನಮ್ಮ ತಂದೆ ತಾಯಿ ಪಾಲ್, ನಮ್ಮ ಅತ್ತಂಗಿರ ಪಾಲ್, ನಮ್ಮ ಬಂಧು ಬಳಗದ ಪಾಲ್, ನಮ್ಮ ಸಮಸ್ತ ವೀಕ್ಷಕ ಬಂಧುಗಳ ಪಾಲ್, ಎಲ್ಲಾರ ಪಾಲಿನ ಹಾಲು ನಾನು ನಿನಗೆ ಸಮರ್ಪಣೆ ಮಾಡಕತ್ತೀನಪ್ಪ ನಾಗಪ್ಪ. ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ರು ಇಷ್ಟಾರ್ಥನ ಈಡೇರ್ಸಪ್ಪ ನಾಗಪ್ಪ. ಎಲ್ಲಾರು ಇಷ್ಟಾರ್ಥ ನೆರವೇರ್ತತಿ. ಮುಂದಿನ ವರ್ಷ ಸಣ್ಣರೊಳಗ ಬಗಲಾಗ ಒಂದು ಖುಷಿನ ಇಟ್ಕೊಂಡು ಹಾಲು ಹಾಕಕ್ಕೆ ಬರ್ಬೇಕಪ್ಪ ನಾಗಪ್ಪ ಅಂತ ಬೇಡ್ಕೋ. ನೋಡ್ ನಿಮ್ಮ ಅಮ್ಮ ಹೇಳಿದ್ದರಿ ಕೇಳು ಒಂದಿಟ್ಟ. ಬರೀ ಕೆಲಸ ಅಂತಿ. ಈಗ ನೋಡಿದ್ರ ತವ್ರ ಮನೆಗೆ ಹೋಗಿ ಕುಂತಿ. ಹಿಂಗತಿ ಆದ್ರ ಮಕ್ಳು ಮರಿ ಅಕ್ಕವ. ಸೋರು ಜೋರಿ ಬಂದಿ ಒಂದು ಸುಮ್ಮನೆ ಇರ್ರಿ. ಎಲ್ಲಿ ಏನ್ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ. ಅಪ್ಪ, ನಾನು ನಿಮ್ಮ ಹತ್ರ ಮದ್ವೆ ವಿಚಾರ ಮಾತಾಡ್ಬೇಕಿತ್ತು. ಹೇಳು. ಅಪ್ಪ, ಚೈತ್ರನ ಗೆಳತಿ ನಿನಗೆ ಹೆಂಗ ಅನಿಸ್ತಾಳ? ಹೆಂಗ ಅನಿಸ್ತಾಳ ಅಂದ್ರ ಭಾಳ ಒಳ್ಳೆ ಹುಡುಗಿ, ಮನ್ಯಾಗ ಎಲ್ಲಾರು ಕೂಡ ಹೊಂದ್ಕೊಂಡು ಹೋಗ್ತಾಳ. ತುಂಬಾ ಸದ್ಗುಣ ಸಂಪನ್ನೆ. ಆಕಿನ ನಾ ಇಷ್ಟಪಡಕತ್ತಿದ್ದ. ಆಕಿನ ನಿಮ್ ಸೊಸೆಯಾಗಿ ಬಂದ್ರ ನಿಮ್ಗೇನು ತೊಂದ್ರೆ ಇಲ್ಲ ಹೌದಿಲ್ಲ? ಆದ್ರೆ ನನ್ನ ಸಮಸ್ಯೆ ಐತಿ. ನಾನಂಕರು ದಿಕ್ಕು ದೇಶ ಇಲ್ಲಾರ್ದಕ್ಕೆ ನಂಕರು ಒಪ್ಕೊಂಡಂಗೆ ಇಲ್ಲ. ಆಕೆ ಬ್ಯಾಡ ಏನ್ರಿ? ನಿಮ್ಮ ಮಗ ಹೇಳಿದ್ನಂತ ನೀವು ಗೋಣ ಆಡ್ಸಕತ್ತೀರೇನ? ದಿಕ್ಕು ದೇಶ ಇಲ್ಲಾರ್ದಕ್ಕಿನ ಅದು ಹೆಂಗ್ರಿ ಮನಿ ತುಂಬಿಸ್ಕೊಳಕಾಗತ್ತ? ಹೆಂಗ್ ಸೊಸೆ ಅಂತ ಒಪ್ಕೊಳಕಾಗತ್ತ? ಬಡವ್ರು ಇದ್ರು ಪರವಾಗಿಲ್ರಿ, ತಂದೆ ತಾಯಿ ಇರ್ಬೇಕು. ನಾ ಕುಲ ಗೋತ್ರ ಯಾವ್ದು ಗೊತ್ತಿಲ್ಲ, ದಿಕ್ಕಿಲ್ಲ ದೇಸಿ ಇಲ್ಲ ಅಂತಕಿನ್ನ ನನ್ನ ಸೊಸೆಯ ಮಾಡ್ಕೊಳದ? ಎಲ್ಲಾರು ಏನ್ ಅನ್ನಕಿಲ್ಲ, ಅಯ್ಯ ದಿಕ್ಕು ದೇಶ ಇಲ್ಲಾರ್ದಕ್ಕಿನ ಲಗ್ನ ಮಾಡ್ಯಾರ ಅಂತ ಅನ್ನಂಗಿಲ್ಲ. ಮುಗಿತ ನಿನ್ ಮಾತಾಡೋದು? ಆ ಹುಡುಗಿಗೆ ನಿನ್ ಕಂಡ್ರೆ ಇಷ್ಟ ಹೌದಿಲ್ಲ? ಹ್ಞೂನಪ್ಪ, ನನ್ ಕಂಡ್ರೆ ಆಕಿಗೂ ಇಷ್ಟ. ಇನ್ನೇನೈತಿ ಹುಡುಗ ಹುಡುಗಿ ಒಪ್ಕೊಂಡಾರ. ಆ ಹುಡುಗಿ ಚಲೋ ಐತಿ, ಇನ್ನೇನ್ ಬೇಕಲೇ ನಮಗ?
ಶುಭಸ್ಯ ಶೀಘ್ರಂ. ರೀ ನಿಮ್ ತಲೆಗಿಲಿ ಕೆಟ್ಟತನ ಒಬ್ಬಾಕಿ ಮಗಳದಂಕ್ರು ಬಾಳೆ ಹಂಗತಿ ಆತ್. ಈಗ ನೆಟ್ ಪುಟಕ ಆಗೈತಿ. ಹಾ ಈಗ ಯಾರು ಏನು ಎತ್ತು ಈಗಿನ ಲಗ್ನ ಮಾಡುದ ಮರೇ ಒಪ್ಪಂಗಿಲ್ಲ ನಾನು. ಏನೂ ಆಗಂಗಿಲ್ಲ. ಯಾಕೆ ಕುಲ ಗೋತ್ರ ತಗೊಂಡು ಏನ್ ಮಾಡ್ತಿ? ಈ ಮದ್ವಿಗೆ ಅತ್ಯಾರು ಒಪ್ಕೊಂಡಿಲ್ಲ. ಅವನ್ನ ಹೆಂಗ್ ಒಪ್ಪಿಸ್ಬೇಕಂತ ನನಗೆ ಗೊತ್ತೈತಿ. ಒಳ್ಳೆ ಹುಡುಗಿ, ಒಳ್ಳೆ ಎಜುಕೇಶನ್ ಮಾಡಕತ್ತಾಳ, ಇನ್ನು ಏನ್ ಬೇಕು? ಹುಡುಗ ಹುಡುಗಿ ಒಪ್ಕೊಂಡಿಂದ ಇನ್ನು ಏನ್ ಬೇಕು? ನೋಡು, ನಾವು ಒತ್ತಾಯ ಪೂರ್ವಕವಾಗಿ ಬೇರೆ ಹುಡುಗಿ ಲಗ್ನ ಮಾಡಿದ್ವಿ ಅಂದ್ರೆ ನಮ್ಮ ಮಗನ್ ಕೂಡ ನಮ್ಮ ಮಗ ಚಂದ ಇರ್ತಾನಂತ ಹೇಳಿ ಅನ್ಸವಲ್ದು. ಮನಸ್ನ್ಯಾಗ ಒಬ್ಬಾಕಿನ ಇಟ್ಕೊಂಡು ಇನ್ನೊಬ್ಬಾಕಿ ಕೂಡ ಅದು ಹೆಂಗೆ ಚಂದ ಸಂಸಾರ ಮಾಡ್ತಾನಲ್ಲ ಸರೋಜಿ, ಹೇಳಿ ನೋಡುನು. ನಮ್ಮ ಮಗ ಇಷ್ಟಪಟ್ಟನಂದ್ರೆ ಲಗ್ನ ಮಾಡ್ಬಿಡುನು, ಅದ್ರಾಗ ಏನೈತಿ? ನಿಮ್ಗೆ ಏನ್ ತಿಳುವಳಿಕೆ ಐತೋ ಏನಿಲ್ಲ. ಅಲ್ಲ ರೀ ಹೆಂಗ್ರಿ ಸಾಧ್ಯ? ಎಲ್ಲ ಸಾಧ್ಯ ಐತಿ. ನೋಡುವ, ನಾ ಮದುವೆ ಅಂತ ಆದ್ರ ಆ ಹುಡುಗಿನ, ಇಲ್ಲ ಅಂದ್ರೆ ನನಗೆ ಈ ಜನ್ಮದಾಗ ಮದುವೆ ಬೇಡ. ನಾನು ಮಣ್ಣಿನೂ ಹೇಳೀನಿ, ಈಗನು ಹೇಳಾಕತ್ತೀನಿ. ಸರೋಜಿ, ಸುಮ್ಮನೆ ಒಪ್ಕೋ, ಅವನು ನಾ ಒಪ್ಪಿಸ್ತೀನಿ. ಏನು ಇಲ್ಲ ಇದ್ರೆ ಏನೈತ್ಲಿ? ಅಲ್ಲ, ಯಾ ಕುಲಾಗೂತ್ರ ಒಂದ ಇದ್ದರು ಅವ್ರದ್ದು ರಗತದ ಬಣ್ಣ ಬ್ಯಾರೆ ಇರ್ತತನ. ಒಟ್ಟು ರಗತದ ಬಣ್ಣ ಕೆಂಪಲ್ಲ ಅನ್ಲಿ. ಎಲ್ಲರೂ ಮನುಷ್ಯ ಜಾತಿಯಾಗ ಹುಟ್ಟು ಬಂದಿರ್ತಾರ, ಹೌದಿಲ್ಲ? ನೋಡು, ಒಬ್ರಿಗೊಬ್ರ ಇಷ್ಟಪಟ್ಟರು ಮದುವೆ ಆದ್ರೆ ಅವ್ರು ಮುಂದೆ ಅವ್ರ ಜೀವನ ಸುಖಕರವಾಗಿರ್ತತಿ. ಆ ಹುಡುಗಿ ಹೇಳೋರಿಲ್ಲ ಕೇಳೋರಿಲ್ಲ, ಅದನ್ನ ಅರ್ಥ ಮಾಡ್ಕೊಳವಲ್ರಲ್ಲ. ನಾ ಒಂದು ಹೇಳ್ತೀನಿ, ದಿಕ್ಕು ದಿಸಿ ಇಲ್ಲ, ಆ ಹುಡುಗಿ ಅನಾತಿ, ಅದೆಲ್ಲ ಬಿಟ್ಟುಬಿಡು. ನಾವು ಕಲ್ತಾರಾಗಿ ತಿಳುವಳಿಕೆ ಮಟ್ಟ ಇದ್ದವರಾಗಿ ನಾವು ಹೆಂಗತಿ ಮಾತಾಡಿದ್ರೆ ಹೆಂಗ್ ಬಂತು? ಆ ಹುಡುಗಿಗೆ ಒಂದು ಒಳ್ಳೆ ಜೀವನ ಸಿಗ್ತದೆ, ಹೌದಿಲ್ಲ? ಇನ್ನು ಹುಡುಗಿ ಚಲೋ ಇಲ್ಲ, ಗುಣದಾಗ ಸರಿ ಇಲ್ಲ ಅಂದ್ರೆ ಆ ಮಾತು. ನಾನು ಬಂದಾಗಿಂದ ನೋಡ್ತೀನಿ, ಎಷ್ಟು ಶಾನೆ ಐತೆ ಆ ಹುಡುಗಿ, ಎಷ್ಟು ಸುಶೀಲವಂತಿದಾಳ. ಇನ್ನು ಎಂಥ ಹುಡುಗಿ ಬೇಕಲ್ಲ ನಿನಗೆ? ಅವ್ವ, ನನ್ನ ಖುಷಿಯಿಂದ ನೋಡಕ್ ಇಷ್ಟಪಡ್ತಿ ಅಂತಂದ್ರೆ ನನ್ನ ಹುಡುಗಿ ಕೂಡ ಲಗ್ನ ಮಾಡ್ಬೇಕು. ನೋಡು, ಮಗ ಇಷ್ಟು ಹೇಳಕತ್ತಾನ, ನನ್ನ ಮಾತು ಕೇಳು ಸರೋಜಿ. ನೋಡಿಲ್ಲೇ ಧೂಮ್ಧಾಮಾಗಿ ಲಗ್ನ ಮಾಡುನು. ಇಡೀ ಊರಿಗೆ ಊಟ ಹಾಕ್ಸೋನು. ಇನ್ನು ಏನ್ಲೇ, ನಮ್ಮ ಸೊಸಿನೋ ಡಾಕ್ಟರ್ ಅದಾಳ ಅಂತೇಳಿ ಹೆಮ್ಮೆ ಇರ್ತದ ನಮಗ. ನನಗಂಕರು ಸುತಾರಾಮ್ ಇಷ್ಟ ಇಲ್ಲ. ನೀವು ಬೇಕಾ ತಿಪ್ಪರ್ಲಾಗ ಹಾಕ್ರಿ, ನಾನಕರು ಒಪ್ಪಂಗಿಲ್ಲ. ಅಪ್ಪ ಅವ್ವ ನೋಡಿದ್ರೆ ಹಿಂಗತಿ ಅನ್ನಕತ್ಲು, ಹೆಂಗ್ ಮಾಡೋದು? ನಾ ಎಲ್ಲ ಒಪ್ಪಿಸ್ತೀನಿ, ಯಾರು ದಡ್ಗನ ಒಪ್ಕೊಳಂಗಿಲ್ಲ. ನಾ ಎಲ್ಲ ನಿಮ್ಮ ಅವ್ವಗ ತಿಳಿಸಿ ಹೇಳ್ತೀನಿ, ಅಮ್ಮಗೂ ತಿಳಿಸಿ ಹೇಳ್ತೀನಿ. ಒಂದಿಟ ಸಮಾಧಾನದಿಂದ ಇರು. ಪ್ರೀತಿ ಮಾಡೋದೇ ತಪ್ಪನಪ್ಪ. ಪ್ರೀತಿಸೋದ್ ತಪ್ಪಲ್ಲ, ಪ್ರೀತಿ ಹೆಂಗ್ ಹುಟ್ಟುತ್ತಂತನೂ ಗೊತ್ತಾಗಂಗಿಲ್ಲ. ಆದ್ರೆ ಅದು ಇವ್ರಿಗೆ ಯಾರಿಗೂ ಅರ್ಥ ಆಗಂಗಿಲ್ಲ. ನಾ ಎಲ್ಲ ಮನ್ಯಾಗ ಮಾತಾಡ್ತೀನಿ, ಅಷ್ಟು ಕೂಡ ಮಾತಾಡ್ತೀನಿ. ಅಲ್ಲಿವರೆಗೂ ಸಮಾಧಾನದಿಂದ ಇರು. ಅಪ್ಪ, ನಾಳೆ ಊರಿಗೆ ಕಳಿಸ್ತಾರಂತಕಿನ್ನ. ಇದೆಲ್ಲ ಗೊತ್ತಾದ್ಮೇಲೆ ಲಗುನ ತಳಿ ಹಾಕರನ? ಏನು ಯೋಚನೆ ಮಾಡ್ಬೇಡ, ನಾ ಎಲ್ಲ ಇದಕ್ಕೊಂದು ದಾರಿ ಮಾಡ್ತೀನಿ. ನಾಳೆ ಒಂದಿನ ತಡಿ, ನಾಳೆ ಒಂದಿನ ಹುಡುಗಿನ ಕಳ್ಸಂಗಿಲ್ಲ, ಇಲ್ಲೇ ಮನೆಗೆ ಇಟ್ಕೋತೀನಿ. ನಾಳೆ ನಿಮ್ಮ ಶ್ರೀಧರ್ ಅನ್ನೊಂದು ಪೆಟ್ರೋಲ್ ಬಂಕ್ ಓಪನಿಂಗ್ ಐತಿ, ಅದಟ್ಟು ಮುಗಿದಾದ್ಮೇಲೆ ಮಾತಾಡೋಣಂತ. ಸರಿ ಆಯ್ತಪ್ಪ. ಎಲ್ಲ ಒಳ್ಳೇದಾಗತ್ತೆ ಮಗನ, ಒಂದಿಟ್ಟು ಸಮಾಧಾನದಿಂದ ಇರು. ಆಯ್ತಪ್ಪ. ರೀ ರೀ ಇಟ್ಟತನ ಚಂದಿದ್ದಿಲ್ಲಿ, ಏನಾತ? ಇಟ್ಟ್ಯಾಕ ಹೋಗಾರ್ದಿ, ಏನಾತ? ರೀ ಏಕದಮ್ಕ ರಾಧಾನು ನಡಾನು ಸಕತತ್ರಿ. ಅಕ್ಕ ಬೇರೆ ಮನೆಯಾಗಿಲ್ಲ, ಅತ್ತೆಯರು ಬೇರೆ ಅದು ಹೊರಗೆ ಹೋಗ್ಯಾರ. ಏನು ಮಾಡ್ಬೇಕಂತ ಗೊತ್ತಾಗವಲ್ಲ ನನಗೆ. ಮನ್ಯಾಗ ಯಾರೊಬ್ರು ಇಲ್ಲ. ಅವ್ವ, ನಡಿ ಈಗ ಕರ್ಕೊಂಡು ಹೋಗೋಣ ವೈನಿಯರ್ನ ಹಾಸ್ಪಿಟ್ಲಿಗೆ. ಬಾರಪ್ಪ, ನೀವು ಮುಂಜಾನಿಂದ ಚಂದ ಇದ್ಲಪ್ಪ, ಏಕದಮ್ಕ ಆಳಾಕತ್ ಬಿಟ್ಟಾಳ. ಎದಿನ ದಸ್ ಅಂತ ನಂದು. ಏನೂ ಆಗಿಲ್ಲ, ನೀನೇ ಎದಿ ದಸ್ ಅನ್ಕೊಂಡೆ ಅಂದ್ರ ಮತ್ತೆ ಆ ಹುಡುಗಿಗೆ ಧೈರ್ಯ ಹೇಳೋರು ಯಾರು? ಈ ದಸ್ ಅನ್ಸ್ಕೊಳೋದು ದಸ ತೆಕ್ಕುದು ಬಿಡ್ರಿ. ಮೊದ್ಲೇಕ ನೀವು ಅವ್ರಿಗೆ ಧೈರ್ಯ ತುಂಬಬೇಕು. ಮೊದ್ಲೇ ನೀವ ಧೈರ್ಯ ಹಾರಿ ನಿಂತು ಬಿಡ್ತೀರಿ ಅವ್ವಾರ್ದ, ಮತ್ತ ಅವಕ್ಕೇನ್ ಧೈರ್ಯ ಸಾಲ್ತತಿ? ಅಯ್ಯೋ ನೀವು ಹಂಗ ಅಂತೀರಿ, ಕೈಕಾಲ ಆಡವಲ್ಲು. ಅತ್ತೆಯರಿದ್ರ ಆ ರೀತಿನೇ ಬೇರೆ. ಯಪ್ಪ ಲಗುನಪ್ಪ, ಹಂಗ ಶ್ರೀಧರ್ ಫೋನ್ ಹಚ್ಚ್ರಿ. ನಾ ಪೆಟ್ರೋಲ್ ಬಂಕಿದ್ದು ಓಪಿಲ್ ಹೆಂಗಿತ್ತು ಇವತ್ತು ನೋಡಿದ್ರೆ ಹೆಂಗ? ಅಯ್ಯೋ ದೇವ್ರಿ.